ಈಗ ಕಲ್ಯಾಣ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ನೋಡಿ. ಸರಿದ ಸಾಲಿನಲ್ಲಿ ನಿಂತು ಈಗ ಆಟೋಗಳು ಗ್ಯಾಸನ್ನು ಫಿಲ್ ಮಾಡ್ಸೋಕ್ಕೆ ಬರ್ತಿದ್ದಾವೆ. ಬೆಳಗ್ಗೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾವೆ. ಸುಮಾರು 1 ಕಿಲೋಮೀಟರ್ ಈ ಒಂದು ಉದ್ದವಾದ ಆಟೋಗಳು ನಿಂತು ಇದೀಗ ಗ್ಯಾಸ್ ಬಂಕಿಗೆ ಬರ್ತಿದ್ದಾವೆ. ಯಾಕಂದರೆ ಬೇರೆ ಬಂಕಲ್ಲಿ ಗ್ಯಾಸ್ ಸಿಗ್ತಿಲ್ಲ. ಯಾಕಂದರೆ ಈ ಒಂದು ಬಂಕಲ್ಲಿ ಗ್ಯಾಸ್ ಸಿಗ್ತಿದೆ, ಅದು ಕಡಿಮೆ ಪ್ರೈಸಲ್ಲಿ 90 ರೂಪಾಯಿಗೆ 1 kgಗೆ ಗ್ಯಾಸ್ ಸಿಗ್ತದೆ. ಹೀಗಾಗಿ ಆಟೋದವರು ಬಂದು ಈಗ ಗ್ಯಾಸನ್ನು ಹಾಕಿಸಿಕೊಳ್ತಿದ್ದಾರೆ. ಸುಮಾರು 10 ಬಂಕ್ಗಳು ತಿರುಗಾಡಿ ಅಲ್ಲಿ ಗ್ಯಾಸ್ ಸಿಗದೆ ಇದೀಗ ನಾಗರಬಾವಿ ಮುಖ್ಯ ರಸ್ತೆಯ ಕಲ್ಯಾಣ ನಗರದ ಸೂಪರ್ ಗ್ಯಾಸ್ ಬಂಕಿಗೆ ಬರ್ತಿದ್ದಾರೆ. ನೋಡಿ ತಳ್ಳಿಕೊಂಡು ಯಾವ ರೀತಿ ಆಟೋ ಚಾಲಕರು ಬರ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಿ, ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವೆ, ಸಚಿವರ ಮನೆಗೂ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ಸುಮಾರು 1 ಕಿಲೋಮೀಟರ್ ಈ ಒಂದು ಆಟೋಗಳು ನಿಂತ್ಕೊಂಡಿದ್ದೇವೆ. ಒಂದು ಕಡೆ ಟ್ರಾಫಿಕ್ ಜಾಮು. ಹೀಗಾಗಿ ತುಂಬ ಸಮಸ್ಯೆ ಬಿಡಿಗಾಯಿಸಿದೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ, ಈ ಗ್ಯಾಸ್ ಬಂಕ್ಗಳಲ್ಲಿ ಇನ್ನೂ ಸೋಮವಾರ ಮಂಗಳವಾರ ಗ್ಯಾಸು ಸ್ಟಾಕ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲೊಂದು ಬಂಕಲ್ಲಿ ಸ್ಟಾಕ್ ಇದೆ, ಬಟ್ ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಹೀಗಾಗಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಆಟೋ ಚಾಲಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಕಲ್ಯಾಣ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ನೋಡಿ. ಸರಿದ ಸಾಲಿನಲ್ಲಿ ನಿಂತು ಈಗ ಆಟೋಗಳು ಗ್ಯಾಸನ್ನು ಫಿಲ್ ಮಾಡ್ಸೋಕ್ಕೆ ಬರ್ತಿದ್ದಾವೆ. ಬೆಳಗ್ಗೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾವೆ. ಸುಮಾರು 1 ಕಿಲೋಮೀಟರ್ ಈ ಒಂದು ಉದ್ದವಾದ ಆಟೋಗಳು ನಿಂತು ಇದೀಗ ಗ್ಯಾಸ್ ಬಂಕಿಗೆ ಬರ್ತಿದ್ದಾವೆ. ಯಾಕಂದರೆ ಬೇರೆ ಬಂಕಲ್ಲಿ ಗ್ಯಾಸ್ ಸಿಗ್ತಿಲ್ಲ. ಯಾಕಂದರೆ ಈ ಒಂದು ಬಂಕಲ್ಲಿ ಗ್ಯಾಸ್ ಸಿಗ್ತಿದೆ, ಅದು ಕಡಿಮೆ ಪ್ರೈಸಲ್ಲಿ 90 ರೂಪಾಯಿಗೆ 1 kgಗೆ ಗ್ಯಾಸ್ ಸಿಗ್ತದೆ. ಹೀಗಾಗಿ ಆಟೋದವರು ಬಂದು ಈಗ ಗ್ಯಾಸನ್ನು ಹಾಕಿಸಿಕೊಳ್ತಿದ್ದಾರೆ. ಸುಮಾರು 10 ಬಂಕ್ಗಳು ತಿರುಗಾಡಿ ಅಲ್ಲಿ ಗ್ಯಾಸ್ ಸಿಗದೆ ಇದೀಗ ನಾಗರಬಾವಿ ಮುಖ್ಯ ರಸ್ತೆಯ ಕಲ್ಯಾಣ ನಗರದ ಸೂಪರ್ ಗ್ಯಾಸ್ ಬಂಕಿಗೆ ಬರ್ತಿದ್ದಾರೆ. ನೋಡಿ ತಳ್ಳಿಕೊಂಡು ಯಾವ ರೀತಿ ಆಟೋ ಚಾಲಕರು ಬರ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಿ, ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವೆ, ಸಚಿವರ ಮನೆಗೂ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ಸುಮಾರು 1 ಕಿಲೋಮೀಟರ್ ಈ ಒಂದು ಆಟೋಗಳು ನಿಂತ್ಕೊಂಡಿದ್ದೇವೆ. ಒಂದು ಕಡೆ ಟ್ರಾಫಿಕ್ ಜಾಮು. ಹೀಗಾಗಿ ತುಂಬ ಸಮಸ್ಯೆ ಬಿಡಿಗಾಯಿಸಿದೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ, ಈ ಗ್ಯಾಸ್ ಬಂಕ್ಗಳಲ್ಲಿ ಇನ್ನೂ ಸೋಮವಾರ ಮಂಗಳವಾರ ಗ್ಯಾಸು ಸ್ಟಾಕ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲೊಂದು ಬಂಕಲ್ಲಿ ಸ್ಟಾಕ್ ಇದೆ, ಬಟ್ ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಹೀಗಾಗಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಆಟೋ ಚಾಲಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಕಲ್ಯಾಣ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ನೋಡಿ. ಸರಿದ ಸಾಲಿನಲ್ಲಿ ನಿಂತು ಈಗ ಆಟೋಗಳು ಗ್ಯಾಸನ್ನು ಫಿಲ್ ಮಾಡ್ಸೋಕ್ಕೆ ಬರ್ತಿದ್ದಾವೆ. ಬೆಳಗ್ಗೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾವೆ. ಸುಮಾರು 1 ಕಿಲೋಮೀಟರ್ ಈ ಒಂದು ಉದ್ದವಾದ ಆಟೋಗಳು ನಿಂತು ಇದೀಗ ಗ್ಯಾಸ್ ಬಂಕಿಗೆ ಬರ್ತಿದ್ದಾವೆ. ಯಾಕಂದರೆ ಬೇರೆ ಬಂಕಲ್ಲಿ ಗ್ಯಾಸ್ ಸಿಗ್ತಿಲ್ಲ. ಯಾಕಂದರೆ ಈ ಒಂದು ಬಂಕಲ್ಲಿ ಗ್ಯಾಸ್ ಸಿಗ್ತಿದೆ, ಅದು ಕಡಿಮೆ ಪ್ರೈಸಲ್ಲಿ 90 ರೂಪಾಯಿಗೆ 1 kgಗೆ ಗ್ಯಾಸ್ ಸಿಗ್ತದೆ. ಹೀಗಾಗಿ ಆಟೋದವರು ಬಂದು ಈಗ ಗ್ಯಾಸನ್ನು ಹಾಕಿಸಿಕೊಳ್ತಿದ್ದಾರೆ. ಸುಮಾರು 10 ಬಂಕ್ಗಳು ತಿರುಗಾಡಿ ಅಲ್ಲಿ ಗ್ಯಾಸ್ ಸಿಗದೆ ಇದೀಗ ನಾಗರಬಾವಿ ಮುಖ್ಯ ರಸ್ತೆಯ ಕಲ್ಯಾಣ ನಗರದ ಸೂಪರ್ ಗ್ಯಾಸ್ ಬಂಕಿಗೆ ಬರ್ತಿದ್ದಾರೆ. ನೋಡಿ ತಳ್ಳಿಕೊಂಡು ಯಾವ ರೀತಿ ಆಟೋ ಚಾಲಕರು ಬರ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಿ, ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವೆ, ಸಚಿವರ ಮನೆಗೂ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ಸುಮಾರು 1 ಕಿಲೋಮೀಟರ್ ಈ ಒಂದು ಆಟೋಗಳು ನಿಂತ್ಕೊಂಡಿದ್ದೇವೆ. ಒಂದು ಕಡೆ ಟ್ರಾಫಿಕ್ ಜಾಮು. ಹೀಗಾಗಿ ತುಂಬ ಸಮಸ್ಯೆ ಬಿಡಿಗಾಯಿಸಿದೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ, ಈ ಗ್ಯಾಸ್ ಬಂಕ್ಗಳಲ್ಲಿ ಇನ್ನೂ ಸೋಮವಾರ ಮಂಗಳವಾರ ಗ್ಯಾಸು ಸ್ಟಾಕ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲೊಂದು ಬಂಕಲ್ಲಿ ಸ್ಟಾಕ್ ಇದೆ, ಬಟ್ ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಹೀಗಾಗಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಆಟೋ ಚಾಲಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಕಲ್ಯಾಣ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ನೋಡಿ. ಸರಿದ ಸಾಲಿನಲ್ಲಿ ನಿಂತು ಈಗ ಆಟೋಗಳು ಗ್ಯಾಸನ್ನು ಫಿಲ್ ಮಾಡ್ಸೋಕ್ಕೆ ಬರ್ತಿದ್ದಾವೆ. ಬೆಳಗ್ಗೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾವೆ. ಸುಮಾರು 1 ಕಿಲೋಮೀಟರ್ ಈ ಒಂದು ಉದ್ದವಾದ ಆಟೋಗಳು ನಿಂತು ಇದೀಗ ಗ್ಯಾಸ್ ಬಂಕಿಗೆ ಬರ್ತಿದ್ದಾವೆ. ಯಾಕಂದರೆ ಬೇರೆ ಬಂಕಲ್ಲಿ ಗ್ಯಾಸ್ ಸಿಗ್ತಿಲ್ಲ. ಯಾಕಂದರೆ ಈ ಒಂದು ಬಂಕಲ್ಲಿ ಗ್ಯಾಸ್ ಸಿಗ್ತಿದೆ, ಅದು ಕಡಿಮೆ ಪ್ರೈಸಲ್ಲಿ 90 ರೂಪಾಯಿಗೆ 1 kgಗೆ ಗ್ಯಾಸ್ ಸಿಗ್ತದೆ. ಹೀಗಾಗಿ ಆಟೋದವರು ಬಂದು ಈಗ ಗ್ಯಾಸನ್ನು ಹಾಕಿಸಿಕೊಳ್ತಿದ್ದಾರೆ. ಸುಮಾರು 10 ಬಂಕ್ಗಳು ತಿರುಗಾಡಿ ಅಲ್ಲಿ ಗ್ಯಾಸ್ ಸಿಗದೆ ಇದೀಗ ನಾಗರಬಾವಿ ಮುಖ್ಯ ರಸ್ತೆಯ ಕಲ್ಯಾಣ ನಗರದ ಸೂಪರ್ ಗ್ಯಾಸ್ ಬಂಕಿಗೆ ಬರ್ತಿದ್ದಾರೆ. ನೋಡಿ ತಳ್ಳಿಕೊಂಡು ಯಾವ ರೀತಿ ಆಟೋ ಚಾಲಕರು ಬರ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಿ, ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವೆ, ಸಚಿವರ ಮನೆಗೂ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ಸುಮಾರು 1 ಕಿಲೋಮೀಟರ್ ಈ ಒಂದು ಆಟೋಗಳು ನಿಂತ್ಕೊಂಡಿದ್ದೇವೆ. ಒಂದು ಕಡೆ ಟ್ರಾಫಿಕ್ ಜಾಮು. ಹೀಗಾಗಿ ತುಂಬ ಸಮಸ್ಯೆ ಬಿಡಿಗಾಯಿಸಿದೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ, ಈ ಗ್ಯಾಸ್ ಬಂಕ್ಗಳಲ್ಲಿ ಇನ್ನೂ ಸೋಮವಾರ ಮಂಗಳವಾರ ಗ್ಯಾಸು ಸ್ಟಾಕ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲೊಂದು ಬಂಕಲ್ಲಿ ಸ್ಟಾಕ್ ಇದೆ, ಬಟ್ ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಹೀಗಾಗಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಆಟೋ ಚಾಲಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಈಗ ಕಲ್ಯಾಣ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ನೋಡಿ. ಸರಿದ ಸಾಲಿನಲ್ಲಿ ನಿಂತು ಈಗ ಆಟೋಗಳು ಗ್ಯಾಸನ್ನು ಫಿಲ್ ಮಾಡ್ಸೋಕ್ಕೆ ಬರ್ತಿದ್ದಾವೆ. ಬೆಳಗ್ಗೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾವೆ. ಸುಮಾರು 1 ಕಿಲೋಮೀಟರ್ ಅಷ್ಟು ಈ ಒಂದು ಉದ್ದವಾದ ಆಟೋಗಳು ನಿಂತು ಇದೀಗ ಗ್ಯಾಸ್ ಬಂಕಿಗೆ ಬರ್ತಿದ್ದಾವೆ. ಯಾಕಂದರೆ ಬೇರೆ ಬಂಕಲ್ಲಿ ಗ್ಯಾಸ್ ಸಿಗ್ತಿಲ್ಲ. ಯಾಕಂದರೆ ಈ ಒಂದು ಬಂಕಲ್ಲಿ ಗ್ಯಾಸ್ ಸಿಗ್ತಿದೆ, ಅದು ಕಡಿಮೆ ಪ್ರೈಸಲ್ಲಿ 90 ರೂಪಾಯಿಗೆ 1 kg ಗ್ಯಾಸ್ ಸಿಗ್ತದೆ. ಹೀಗಾಗಿ ಆಟೋದವರು ಬಂದು ಈಗ ಗ್ಯಾಸನ್ನು ಹಾಕಿಸಿಕೊಳ್ತಿದ್ದಾರೆ. ಸುಮಾರು 10 ಬಂಕ್ಗಳು ತಿರುಗಾಡಿ ಅಲ್ಲಿ ಗ್ಯಾಸ್ ಸಿಗದೆ ಇದೀಗ ನಾಗರಬಾವಿ ಮುಖ್ಯ ರಸ್ತೆಯ ಕಲ್ಯಾಣ ನಗರದ ಸೂಪರ್ ಗ್ಯಾಸ್ ಬಂಕಿಗೆ ಬರ್ತಿದ್ದಾರೆ. ನೋಡಿ ತಳ್ಳಿಕೊಂಡು ಯಾವ ರೀತಿ ಆಟೋ ಚಾಲಕರು ಬರ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಿ, ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವೆ, ಸಚಿವರ ಮನೆಗೂ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ಸುಮಾರು 1 ಕಿಲೋಮೀಟರ್ ಅಷ್ಟು ಈ ಒಂದು ಆಟೋಗಳು ನಿಂತ್ಕೊಂಡಿದ್ದೇವೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮು. ಹೀಗಾಗಿ ತುಂಬ ಸಮಸ್ಯೆ ಬಿಡಿಗಾಯಿಸಿದೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ, ಈ ಗ್ಯಾಸ್ ಬಂಕ್ಗಳಲ್ಲಿ ಇನ್ನು ಸೋಮವಾರ ಮಂಗಳವಾರ ಗ್ಯಾಸು ಸ್ಟಾಕ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲೊಂದು ಬಂಕಲ್ಲಿ ಸ್ಟಾಕ್ ಇದೆ, ಬಟ್ ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಹೀಗಾಗಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಆಟೋ ಚಾಲಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಕಲ್ಯಾಣ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ನೋಡಿ. ಸರಿದ ಸಾಲಿನಲ್ಲಿ ನಿಂತು ಈಗ ಆಟೋಗಳು ಗ್ಯಾಸನ್ನು ಫಿಲ್ ಮಾಡ್ಸೋಕ್ಕೆ ಬರ್ತಿದ್ದಾವೆ. ಬೆಳಗ್ಗೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾವೆ. ಸುಮಾರು 1 ಕಿಲೋಮೀಟರ್ ಅಷ್ಟು ಈ ಒಂದು ಉದ್ದವಾದ ಆಟೋಗಳು ನಿಂತು ಇದೀಗ ಗ್ಯಾಸ್ ಬಂಕಿಗೆ ಬರ್ತಿದ್ದಾವೆ. ಯಾಕಂದರೆ ಬೇರೆ ಬಂಕಲ್ಲಿ ಗ್ಯಾಸ್ ಸಿಗ್ತಿಲ್ಲ. ಯಾಕಂದರೆ ಈ ಒಂದು ಬಂಕಲ್ಲಿ ಗ್ಯಾಸ್ ಸಿಗ್ತಿದೆ, ಅದು ಕಡಿಮೆ ಪ್ರೈಸಲ್ಲಿ 90 ರೂಪಾಯಿಗೆ 1 kg ಗ್ಯಾಸ್ ಸಿಗ್ತದೆ. ಹೀಗಾಗಿ ಆಟೋದವರು ಬಂದು ಈಗ ಗ್ಯಾಸನ್ನು ಹಾಕಿಸಿಕೊಳ್ತಿದ್ದಾರೆ. ಸುಮಾರು 10 ಬಂಕ್ಗಳು ತಿರುಗಾಡಿ ಅಲ್ಲಿ ಗ್ಯಾಸ್ ಸಿಗದೆ ಇದೀಗ ನಾಗರಬಾವಿ ಮುಖ್ಯ ರಸ್ತೆಯ ಕಲ್ಯಾಣ ನಗರದ ಸೂಪರ್ ಗ್ಯಾಸ್ ಬಂಕಿಗೆ ಬರ್ತಿದ್ದಾರೆ. ನೋಡಿ ತಳ್ಳಿಕೊಂಡು ಯಾವ ರೀತಿ ಆಟೋ ಚಾಲಕರು ಬರ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಿ, ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವೆ, ಸಚಿವರ ಮನೆಗೂ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ಸುಮಾರು 1 ಕಿಲೋಮೀಟರ್ ಅಷ್ಟು ಈ ಒಂದು ಆಟೋಗಳು ನಿಂತ್ಕೊಂಡಿದ್ದೇವೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮು. ಹೀಗಾಗಿ ತುಂಬ ಸಮಸ್ಯೆ ಬಿಡಿಗಾಯಿಸಿದೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ, ಈ ಗ್ಯಾಸ್ ಬಂಕ್ಗಳಲ್ಲಿ ಇನ್ನು ಸೋಮವಾರ ಮಂಗಳವಾರ ಗ್ಯಾಸು ಸ್ಟಾಕ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲೊಂದು ಬಂಕಲ್ಲಿ ಸ್ಟಾಕ್ ಇದೆ, ಬಟ್ ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಹೀಗಾಗಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಆಟೋ ಚಾಲಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಕಲ್ಯಾಣ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ನೋಡಿ. ಸರಿದ ಸಾಲಿನಲ್ಲಿ ನಿಂತು ಈಗ ಆಟೋಗಳು ಗ್ಯಾಸನ್ನು ಫಿಲ್ ಮಾಡ್ಸೋಕ್ಕೆ ಬರ್ತಿದ್ದಾವೆ. ಬೆಳಗ್ಗೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾವೆ. ಸುಮಾರು 1 ಕಿಲೋಮೀಟರ್ ಅಷ್ಟು ಈ ಒಂದು ಉದ್ದವಾದ ಆಟೋಗಳು ನಿಂತು ಇದೀಗ ಗ್ಯಾಸ್ ಬಂಕಿಗೆ ಬರ್ತಿದ್ದಾವೆ. ಯಾಕಂದರೆ ಬೇರೆ ಬಂಕಲ್ಲಿ ಗ್ಯಾಸ್ ಸಿಗ್ತಿಲ್ಲ. ಯಾಕಂದರೆ ಈ ಒಂದು ಬಂಕಲ್ಲಿ ಗ್ಯಾಸ್ ಸಿಗ್ತಿದೆ, ಅದು ಕಡಿಮೆ ಪ್ರೈಸಲ್ಲಿ 90 ರೂಪಾಯಿಗೆ 1 kg ಗ್ಯಾಸ್ ಸಿಗ್ತದೆ. ಹೀಗಾಗಿ ಆಟೋದವರು ಬಂದು ಈಗ ಗ್ಯಾಸನ್ನು ಹಾಕಿಸಿಕೊಳ್ತಿದ್ದಾರೆ. ಸುಮಾರು 10 ಬಂಕ್ಗಳು ತಿರುಗಾಡಿ ಅಲ್ಲಿ ಗ್ಯಾಸ್ ಸಿಗದೆ ಇದೀಗ ನಾಗರಬಾವಿ ಮುಖ್ಯ ರಸ್ತೆಯ ಕಲ್ಯಾಣ ನಗರದ ಸೂಪರ್ ಗ್ಯಾಸ್ ಬಂಕಿಗೆ ಬರ್ತಿದ್ದಾರೆ. ನೋಡಿ ತಳ್ಳಿಕೊಂಡು ಯಾವ ರೀತಿ ಆಟೋ ಚಾಲಕರು ಬರ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಿ, ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವೆ, ಸಚಿವರ ಮನೆಗೂ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ಸುಮಾರು 1 ಕಿಲೋಮೀಟರ್ ಅಷ್ಟು ಈ ಒಂದು ಆಟೋಗಳು ನಿಂತ್ಕೊಂಡಿದ್ದೇವೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮು. ಹೀಗಾಗಿ ತುಂಬ ಸಮಸ್ಯೆ ಬಿಡಿಗಾಯಿಸಿದೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ, ಈ ಗ್ಯಾಸ್ ಬಂಕ್ಗಳಲ್ಲಿ ಇನ್ನು ಸೋಮವಾರ ಮಂಗಳವಾರ ಗ್ಯಾಸು ಸ್ಟಾಕ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲೊಂದು ಬಂಕಲ್ಲಿ ಸ್ಟಾಕ್ ಇದೆ, ಬಟ್ ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಹೀಗಾಗಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಆಟೋ ಚಾಲಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಕಲ್ಯಾಣ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ನೋಡಿ. ಸರಿದ ಸಾಲಿನಲ್ಲಿ ನಿಂತು ಈಗ ಆಟೋಗಳು ಗ್ಯಾಸನ್ನು ಫಿಲ್ ಮಾಡ್ಸೋಕ್ಕೆ ಬರ್ತಿದ್ದಾವೆ. ಬೆಳಗ್ಗೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾವೆ. ಸುಮಾರು 1 ಕಿಲೋಮೀಟರ್ ಅಷ್ಟು ಈ ಒಂದು ಉದ್ದವಾದ ಆಟೋಗಳು ನಿಂತು ಇದೀಗ ಗ್ಯಾಸ್ ಬಂಕಿಗೆ ಬರ್ತಿದ್ದಾವೆ. ಯಾಕಂದರೆ ಬೇರೆ ಬಂಕಲ್ಲಿ ಗ್ಯಾಸ್ ಸಿಗ್ತಿಲ್ಲ. ಯಾಕಂದರೆ ಈ ಒಂದು ಬಂಕಲ್ಲಿ ಗ್ಯಾಸ್ ಸಿಗ್ತಿದೆ, ಅದು ಕಡಿಮೆ ಪ್ರೈಸಲ್ಲಿ 90 ರೂಪಾಯಿಗೆ 1 kg ಗ್ಯಾಸ್ ಸಿಗ್ತದೆ. ಹೀಗಾಗಿ ಆಟೋದವರು ಬಂದು ಈಗ ಗ್ಯಾಸನ್ನು ಹಾಕಿಸಿಕೊಳ್ತಿದ್ದಾರೆ. ಸುಮಾರು 10 ಬಂಕ್ಗಳು ತಿರುಗಾಡಿ ಅಲ್ಲಿ ಗ್ಯಾಸ್ ಸಿಗದೆ ಇದೀಗ ನಾಗರಬಾವಿ ಮುಖ್ಯ ರಸ್ತೆಯ ಕಲ್ಯಾಣ ನಗರದ ಸೂಪರ್ ಗ್ಯಾಸ್ ಬಂಕಿಗೆ ಬರ್ತಿದ್ದಾರೆ. ನೋಡಿ ತಳ್ಳಿಕೊಂಡು ಯಾವ ರೀತಿ ಆಟೋ ಚಾಲಕರು ಬರ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಿ, ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವೆ, ಸಚಿವರ ಮನೆಗೂ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ಸುಮಾರು 1 ಕಿಲೋಮೀಟರ್ ಅಷ್ಟು ಈ ಒಂದು ಆಟೋಗಳು ನಿಂತ್ಕೊಂಡಿದ್ದೇವೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮು. ಹೀಗಾಗಿ ತುಂಬ ಸಮಸ್ಯೆ ಬಿಡಿಗಾಯಿಸಿದೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ, ಈ ಗ್ಯಾಸ್ ಬಂಕ್ಗಳಲ್ಲಿ ಇನ್ನು ಸೋಮವಾರ ಮಂಗಳವಾರ ಗ್ಯಾಸು ಸ್ಟಾಕ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲೊಂದು ಬಂಕಲ್ಲಿ ಸ್ಟಾಕ್ ಇದೆ, ಬಟ್ ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಹೀಗಾಗಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಆಟೋ ಚಾಲಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಕಲ್ಯಾಣ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ನೋಡಿ. ಸರಿದ ಸಾಲಿನಲ್ಲಿ ನಿಂತು ಈಗ ಆಟೋಗಳು
ಗ್ಯಾಸನ್ನು ಫಿಲ್ ಮಾಡ್ಸೋಕ್ಕೆ ಬರ್ತಿದ್ದಾವೆ. ಬೆಳಗ್ಗೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾವೆ. ಸುಮಾರು 1 ಕಿಲೋಮೀಟರ್ ಈ ಒಂದು ಉದ್ದವಾದ ಆಟೋಗಳು ನಿಂತು ಇದೀಗ ಗ್ಯಾಸ್ ಬಂಕಿಗೆ ಬರ್ತಿದ್ದಾವೆ. ಯಾಕಂದರೆ ಬೇರೆ ಬಂಕಲ್ಲಿ ಗ್ಯಾಸ್ ಸಿಗ್ತಿಲ್ಲ, ಯಾಕಂದರೆ ಈ ಒಂದು ಬಂಕಲ್ಲಿ ಗ್ಯಾಸ್ ಸಿಗ್ತಿದೆ, ಅದು ಕಡಿಮೆ ಪ್ರೈಸಲ್ಲಿ 90 ರೂಪಾಯಿಗೆ 1 kg ಗ್ಯಾಸ್ ಸಿಗ್ತದೆ. ಹೀಗಾಗಿ ಆಟೋದವರು ಬಂದು ಈಗ ಗ್ಯಾಸನ್ನು ಹಾಕಿಸಿಕೊಳ್ತಿದ್ದಾರೆ. ಸುಮಾರು 10 ಬಂಕ್ಗಳು ತಿರುಗಾಡಿ ಅಲ್ಲಿ ಗ್ಯಾಸ್ ಸಿಗದೆ ಇದೀಗ ನಾಗರಬಾವಿ ಮುಖ್ಯ ರಸ್ತೆಯ ಕಲ್ಯಾಣ ನಗರದ ಸೂಪರ್ ಗ್ಯಾಸ್ ಬಂಕಿಗೆ ಬರ್ತಿದ್ದಾರೆ. ನೋಡಿ ತಳ್ಳಿಕೊಂಡು ಯಾವ ರೀತಿ ಆಟೋ ಚಾಲಕರು ಬರ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಿ, ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವೆ, ಸಚಿವರ ಮನೆಗೂ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ಸುಮಾರು 1 ಕಿಲೋಮೀಟರ್ ಈ ಒಂದು ಆಟೋಗಳು ನಿಂತ್ಕೊಂಡಿದ್ದೇವೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮು. ಹೀಗಾಗಿ ತುಂಬ ಸಮಸ್ಯೆ ಬಿಡಿಗಾಯಿಸಿದೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ, ಈ ಗ್ಯಾಸ್ ಬಂಕ್ಗಳಲ್ಲಿ ಇನ್ನು ಸೋಮವಾರ ಮಂಗಳವಾರ ಗ್ಯಾಸ್ ಸ್ಟಾಕ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲೊಂದು ಬಂಕಲ್ಲಿ ಸ್ಟಾಕ್ ಇದೆ, ಬಟ್ ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಹೀಗಾಗಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಆಟೋ ಚಾಲಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.